ನಿನ್ನೆ ದಿವಸ ನಮ್ಮ ಪ್ರಹ್ಲಾದ್ ಜೋಶಿಯವರು, ಕಾರಜೋಳರು ಮತ್ತು ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು ಇದು ರಾಜ್ಯದ ಅಧ್ಯಕ್ಷರು ಬಂದರು. ಅಲ್ಲಿ 4 ಕೋಡೆ ಮಧ್ಯೆ ಏನು ಚರ್ಚೆ ಮಾಡೋಕ್ಕೂ ಎಲ್ಲವೂ ಮಾತಾಡಿದ್ವಿ. ಸಂಘಟನೆ ಪೂರ್ವಕವಾಗಿ ಸಹಕಾರ ಕೊಡಬೇಕಂತೇಳಿ ನಾವು ಸಹಕಾರ ಕೊಡ್ತೀವಿ. ಕೆಲವು ಮಾರ್ಗದರ್ಶನ ಮಾಡಿದ್ದಾರೆ. ಹಾಗಾಗಿ ಕೆಲವು ಮಾಧ್ಯಮಗಳಲ್ಲಿ ಬೇರೆ ಬೇರೆ ತಪ್ಪು ರೀತಿ ವರದಿ ಮಾಡಿದ್ದಾರೆ. ಅಲ್ಲಿ ಏನು ಆ ರೀತಿ ಆಗಿಲ್ಲ. ಎಲ್ಲಿ ಡಿಸ್ಕಷನ್ ಆಗಿದೆ, ಆರೋಗ್ಯಕರ ಚರ್ಚೆ ಆಗಿದೆ ಪೂರಕವಾಗಿ. ಹಾಗಾಗಿ ಸಭೆ ಅತ್ಯಂತ ಭಾಳ ಚೆನ್ನಾಗಾಗಿದೆ. ಮಹತ್ವಪೂರ್ಣವಾದ ಚರ್ಚೆ ಆಗಿದೆ. 4 ಕೋಡೆ ಮಧ್ಯೆ, ಯಾಕಂದರೆ ಎಲ್ಲವನ್ನೂ ಬಹಿರಂಗ ಹೇಳಲ್ಲ. 4 ಕೋಡೆ ಮಧ್ಯೆ ಏನು ಹೇಳಬೇಕು, ಏನು ಚರ್ಚೆ ಆಗಬೇಕು ಎಲ್ಲವೂ ಆಗಿದೆ. ಧನ್ಯವಾದಗಳು. ಈಗ ಕೇಂದ್ರದ ಸಚಿವರು ಏನು ಅವರು ಆಹ್ವಾನ ಕೊಡಿದ್ರು, ಆಹ್ವಾನ ಮೇರೆಗೆ ರವೀಂದ್ರನಾಥ್, ಶಿವೇಕ್ ಸ್ವಾಮಿ, 103 ಜನ ಮುಖಂಡರುಗಳು ಬಂದರು. ಆದರೆ ವಿಷಯ ಗೊತ್ತಾಗಿ ಬಸವರಾಜ ನಾಯ್ಕರು, ಮಾಡಾಳ್ ವಿರೂಪಾಕ್ಷಪ್ಪ, ಎಸ್ ವಿ ರಾಮಚಂದ್ರ, ನಮ್ಮ ಉತ್ತರ ಅಭ್ಯರ್ಥಿ ಲೋಕೇರಿ ನಾಗರಾಜು, ಸೌತ್ ಅಜಯ್ ಕುಮಾರು, ನಮ್ಮ ಹಿಂದುಳಿದ ಮುಖಂಡರಾದ ಸತೀಶ್ ಅಣ್ಣ, ಎಲ್ ಎನ್ ಕಲ್ಲೇಶು, ಹೊನ್ನಾಳಿ ಕುಬೇಂದ್ರಪ್ಪ, ಸೋಮೇಶ್ವರ ಸುರೇಶು, ಆಮೇಲೆ ಚನ್ನಗಿರಿ ಮಾಡಾಳ್ ಮಲ್ಲಿಕಾರ್ಜುನ ಇದ್ದರು, ಚಂದ್ರಶೇಖರ್ ಪೂಜಾರಿ ಇದ್ದರು ಆ ಸಭೆಯಲ್ಲಿ, ಎಸ್ ವಿ ರಾಮಚಂದ್ರ ಹೇಳಿದ್ದಾರೆ. ಅರ್ಥಪೂರ್ಣ ಚರ್ಚೆ ಆಗಿದೆ. ನಮಗೆ ಸಮಾಧಾನ ಇದೆ. ನಿನ್ನೆ ಅರ್ಥಪೂರ್ಣ ಚರ್ಚೆ ಆಗಿದೆ, ಸಮಾಧಾನ ತಂದಿದೆ. ನೋಡೋಣ. 4 ಕೋಡೆ ಮಧ್ಯೆ ಇಲ್ಲಿ ಬಣ ಇಲ್ಲ. ಬಿ ಜೆ ಪಿ ಅಷ್ಟೇ. ನಾವಂತೂ ಬಣ ಅಲ್ಲ. ಜಿಲ್ಲಾ ಅಧ್ಯಕ್ಷರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ರಾಜ್ಯದ ಅಧ್ಯಕ್ಷರು, ಅವ್ರ ಪಾರ್ಟಿ, ನಾವು ಅವ್ರ ಜೊತೆಗಿದ್ದೀವಿ. ಜಿಲ್ಲಾ ಅಧ್ಯಕ್ಷ, ಈಗ ರಾಜ್ಯದ ಅಧ್ಯಕ್ಷ ಏನು ಮಾರ್ಗದರ್ಶನ ಮಾಡ್ತಾರೆ, ರಾಷ್ಟ್ರೀಯ ಅಧ್ಯಕ್ಷರು ಮಾರ್ಗದರ್ಶನ ಮಾಡ್ತಾರೆ, ಜಿಲ್ಲಾ ಅಧ್ಯಕ್ಷ ಏನು ಮಾರ್ಗದರ್ಶನ ಮಾಡ್ತಾರೆ, ಜಿಲ್ಲಾ ಸಂಘಟನೆ ಪ್ರಧಾನ ಕಾರ್ಯದರ್ಶಿಗಳು ಅವ್ರು ಏನು ಸೂಚನೆ ಕೊಡ್ತಾರೆ ಆ ಪೂರಕವಾಗಿ ಪಕ್ಷ ಸಂಘಟನೆಗೆ ಕಾರ್ಯಕರ್ತರಲ್ಲಿ ವಿಶ್ವಾಸ ಬರಬೇಕು. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಪಕ್ಷದ ಜೊತೆಗಿದ್ದೀವಿ. ನಾವು ಯಾವುದು ಬಂಡಾಯನೂ ಅಲ್ಲ, ಬಣನೂ ಅಲ್ಲ. ಧನ್ಯವಾದಗಳು. ನೋಡೋಣ. ಒಂದು ನಿಮಿಷ. ಈಗ ಎಷ್ಟು ಮಾತಾಡ್ಬೇಕಾದ್ರೂ 100 ಮಾತಾಡ್ಬಿಟ್ಟಿದ್ದೀನಿ ನಾನು. ಅನಗತ್ಯವಾಗಿ ಅವರು ನಮಗೆ ಕೆಲವು ಸಲಹೆ ಕೊಡ್ತಾರೆ, ಅದನ್ನೇ ಹೇಳಿದ್ದು. ಸಲಹೆಗಳು ಕೊಡಿದರೆ ನಾವು ಹೇಳಿದ್ದನ್ನೂ ಕೇಳಿದ್ದಾರೆ. ಇದು ಸಾಮರಸ್ಯದಿಂದ ಅತ್ಯಂತ ನಿನ್ನೆ ಆರೋಗ್ಯಕರ ಚರ್ಚೆ ಆಗಿದೆ. ಧನ್ಯವಾದಗಳು.